ಚೆನ್ನಾಗಿದೆ ಮೂವಿ ನೋಡ್ಬೋದು. ನಮ್ಮೂರು ಚೆನ್ನಾಗಿ ಮಾಡಿದ್ದಾರೆ ಮೂವಿ, ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮೂರವರು ಹೀರೋ, ನಮ್ಮೂರು ಕೊತ್ಲವಾಡಿ ಚೆನ್ನಾಗಿ ಮಾಡಿದ್ದಾರೆ. ಕೊತ್ಲವಾಡಿ ಸಿನಿಮಾ ಸೂಪರ್ ಆಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೌದು ನಿಜ, ಎಲ್ಲ ಚೆನ್ನಾಗಿದೆ ಮೂವಿ. ಹೀರೋ ಆ್ಯಕ್ಟಿಂಗ್ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಮೇಡಮ್ ಸಿನಿಮಾ ತುಂಬ ಚೆನ್ನಾಗೇ ಬಂದಿದೆ. ಇದು ಪೃಥ್ವಿ ಎಂಬರವರು ಮೊದಲನೇ ಸಾರಿ ಈ ಥರ ಒಂದು ವಿಲೇಜ್ ಬ್ಯಾಕ್ ಟ್ರಪ್ಪಲ್ಲಿ ಬಂದಿದ್ದಾರೆ. ಅವ್ರನ್ನ ನಾವು ನೋಡಿದ್ದು ಲವರ್ ಬಾಯಿಗೆ ನೋಡಿದ್ವಿ. ಇದರಲ್ಲಿ ಸ್ವಲ್ಪ ರಾ ಆಗಿ ಸ್ವಲ್ಪ ವಿಲೇಜ್ ಬ್ಯಾಕ್ ಟ್ರಪ್ಪಲ್ಲಿ ಕತೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮೈನ್ ಆಗಿ ಸಿನಿಮಾ ಬರೋದಕ್ಕೆ ಕಾರಣ ಯಶ್ ಅವ್ರ ತಾಯಿ ಪುಷ್ಪ ಅವರು ಮೊದಲನೇದಾಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ಸ್ವಂತ ಮಗ ಹೀರೋನೇ ಇದ್ರೂ ಈ ಥರ ಹೊಸ ಪ್ರತಿಭೆಗಳು ಪ್ರೋತ್ಸಾಹ ಕೊಡ್ಬೇಕಂದ್ಬಿಟ್ಟು ಪ್ರೋತ್ಸಾಹ ಮಾಡಿದರೆ ಅದಕ್ಕೆ ಒಳ್ಳೇದಾಗಲಿ. ಎಲ್ಲರೂ ಬಂದು ಸಿನಿಮಾ ನೋಡಿ. ಒಂದು ಸಿಂಪಲ್ ಕಾನ್ಸೆಪ್ಟೇ, ಯಾರೇ ಆದರೂ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು. ಜೊತೆಲಿದ್ದವ್ರೆ ಯಾವಾಗ ಬೆನ್ನಿಗೆ ಚೂರಿ ಆಗ್ತಾರೋ ಗೊತ್ತಿಲ್ಲ, ಕಟ್ಟಪ್ಪ ಥರನೇ ಅನ್ಕೋಬೋದು. ನಮ್ಮ ಬುದ್ಧಿ ನಮ್ಮ ಕೈಲಿದ್ದರೆ ನಮ್ಮ ಜೀವನ ಆರಾಮಾಗಿ ಸಿಂಪಲಾಗಿ ನಡ್ಕೊಂಡು ಹೋಗುತ್ತೆ. ಯಾರನ್ನೂ ನಂಬೇಡಿ, ನಿಮ್ಮ ಮೈಂಡ್ಗೆ ಏನು ಬರುತ್ತೆ ಅದು ನಡ್ಕೊಂಡು ಹೋಗಿ ಅನ್ನೋದೇ ಸಿನಿಮಾ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಫಿಲಮ್ ಚೆನ್ನಾಗಿದೆ. ಪ್ರೊಡ್ಯೂಸರ್ ಮೇಡಮ್ ಅವ್ರು ಚೆನ್ನಾಗಿ ಮಾಡಿಸಿದ್ದಾರೆ. ಚೆನ್ನಾಗಿದೆ ಮೇಡಮ್ ಫಿಲಮ್. ಹೀರೋ ಇಷ್ಟ ಆದರು, ಎಲ್ಲರೂ ಇಷ್ಟ ಆದರು, ಹೀರೋನು ಇಷ್ಟ ಆದರು. ಹಾಡು ಚೆನ್ನಾಗಿದೆ. ಮರಳು ಬಗ್ಗೆ ಒಂಥರ ಮರಳು ಎತ್ತೋದು ಚೆನ್ನಾಗಿದೆ ಮೇಡಮ್. ಸೂಪರ್ ಆಗಿದೆ. 100 days ಚೆನ್ನಾಗಿದೆ. ಮಾಡಿಲ್ಲ, ಯಾವ್ದು ಸುದೀಪರು ಮಾಡಿಲ್ಲ, ಯಾರು ಮಾಡಿಲ್ಲ. ಹಳ್ಳಿ ಬದುಕಿದಾಗ ರೈತರ ಬದುಕಿದಾಗ ರೈತಿ ಇವ್ರಿಗೆ ಇಷ್ಟ ಆದ್ರೆ ಈಗ ನಮಗೆ ಹೀರೋಯಿನ್ ಇಬ್ರು ಇಷ್ಟ. ಅವ್ರು ಇಷ್ಟ ಫಸ್ಟ್ ಕ್ಲಾಸ್ ಫಿಲಿಮ್ ಮಾಡಿದ್ದಾರೆ. ಅವರು ಒಂದು ಹಳ್ಳಿ ಅದಾಗ ಸಿಟಿದಾಗ ಮಾಡಿದ್ದಿಲ್ಲ. ಅವರು ಹಳ್ಳಿದಾಗೆ ರೈತಿ ಬಗೆದಾಗೆ ದುಡುಕಿ ತಮ್ಮಷ್ಟಕ್ಕೆ ತಾವೇ ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಒಳ್ಳೇದಾಯ್ತು ಇಷ್ಟೇ. ಓಕೆ ಮೇಡಮ್, ಸಿನಿಮಾ ಕೊತ್ತಲವಾಡಿ ನೋಡ್ತಾ ಇದ್ರೆ ನಮ್ಮ ಹಳ್ಳಿಗಳಲ್ಲಿ ನಾವು ಆಡ್ತಿರುವಂಥ ಆಟಗಳು ನೆನಪು ಬರ್ತದೆ. ಪೃಥ್ವಿಯವರಂತೂ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಒಳ್ಳೆ ಮೇಕಿಂಗ್, ಡೈಲಾಗ್ ಅಂತೂ ಸೂಪರ್ ಆಗಿದೆ. ಅದು ವಿಶೇಷವಾಗಿ ಏನಂತಂದರೆ ನಮ್ಮ ಪುಷ್ಪ ರಂಗನಾಥ್ ಯಶ್ ಅವರ ಅಮ್ಮ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಹೊಸಬರಿಗೆ ಒಳ್ಳೆ ಆದ್ಯತೆ ಕೊಟ್ಟಿದ್ದಾರೆ. ಮತ್ತು ಅವರು ಇನ್ನೂ ಹೆಚ್ಚು ಹೊಸಬರಿಗೆ ಅವಕಾಶ ಕೊಟ್ಟು ಒಳ್ಳೊಳ್ಳೆ ಸಿನಿಮಾ ಕೊಡಲಿ. ಮತ್ತು ಬಾಬಣ್ಣ ಅವರ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟು, ಸೂಪರ್ ಡೈಲಾಗು, ಸೂಪರ್ ಸೆಂಟಿಮೆಂಟು ಪ್ರತಿಯೊಂದು ಇದೆ. ಇದು ಹಳ್ಳಿ ಸೊಗಲಲ್ಲಿ ತೆಗೆದಿರುವಂಥ ಸಿನಿಮಾ ಚೆನ್ನಾಗಿದೆ ಮೇಡಮ್. ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ ಮೇಡಮ್. ಪ್ರತಿಯೊಂದು ಸೀನು ಒಳ್ಳೆಯವರು ಕೆಟ್ಟವರು ಪ್ರತಿಯೊಂದು ಊರುಗಳಲ್ಲೂ ಪ್ರತಿಯೊಂದು ಮನೆಗಳಲ್ಲಿ ಇರ್ತಾರೆ. ಅದನ್ನು ನಾವು ಒಳ್ಳೆಯದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆತನ ಇರ್ಬೋದು. ಕೆಟ್ಟ ಥರ ಇದ್ದಾಗ ಜನಗಳು ಕೆಟ್ಟ ಥರ ಇಳಿತಾರೆ ಅನ್ನೋದಕ್ಕೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹಾಗೆಯೇ ವ್ಯಕ್ತಿ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮೇಡಮ್. ಈ ಮೇಕಿಂಗ್ ಸಖತ್ತಾಗಿದೆ, ಸಾಂಗ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ ಮೇಡಮ್. ಸಿನಿಮಾ ಎಲ್ಲ ನೋಡ್ಬೋದು. ಚೆನ್ನಾಗಿ ಬಂದಿದೆ. ಇಲ್ಲಿ ಹಳ್ಳಿ ಸ್ಟೋರಿ ಇದೆ, ಚೆನ್ನಾಗಿದೆ. ಈ ಮರಳು ದಂಧೆ ಅನ್ನೋದು ಒಂದು ಕೆಟ್ಟದ್ದು ಅನ್ನೋದು ಒಂದು ಇದರಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಯಾವುದೇ ಒಂದು ತಪ್ಪು ಮಾಡಬೇಕಾದ್ರೂ ಈ ಥರ ಯಾವುದು ಮಾಡಬಾರ್ದು. ಮರಳು ದಂಧೆ ನಮ್ಮ ದೇಶದ ಸಂಪತ್ತು ಹೋಗೋದು ಇದರಿಂದಾನೆ ಅನ್ನೋದು ಒಂದು ಫಿಲಿಮಲ್ಲಿ ಮೆಸೇಜ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಮತ್ತು ಯಶ್ ಅವರು ನಮ್ಮ ಅಮ್ಮನೂರು ಇದ್ದಂಗೆ, ನಮ್ಮ ತಾಯಿ ಊರವರು. ತುಂಬ ಇಷ್ಟಪಟ್ಟು ಮೂವಿ ನೋಡಿದ್ದೀನಿ. ತುಂಬ ಕತೆ ಚೆನ್ನಾಗೈತೆ. ಈ ಥರ ಅವ್ರ ಮಗನ ಬೆಳೆಸ್ದಂಗೆ ಅವ್ರ ಮಕ್ಕಳು ಥರ ನಮ್ಮವ್ರನ್ನೂ ಎಲ್ಲ ಬೆಳೆಸ್ಬೇಕು, ಎಲ್ಲ ಸಪೋರ್ಟ್ ಕೊಡಬೇಕು ಅವ್ರ ತಾಯಿಯವರು. ಆಮೇಲೆ ಅದು ಬಿಟ್ಟರೆ ಅವ್ರು ನಮ್ಮ ತಾಯಿ ಊರು ಮಂಡ್ಯ ಡಿಸ್ಟಿಕ್ಕು, ಕೇರ್ಪೇಟೆ ತಾಲೂಕು, ಸಂತೆಬಚ್ಚಳ್ಳಿ ಹೋಬಳಿ, ಲಕ್ಷ್ಮೀಪುರ ಗ್ರಾಮಣ. ಅವ್ರ ತಾಯಿ ಊರು ಅಲ್ಲೇ ರೂಟಲ್ಲಿ ಬರೋದು. ಆಮೇಲೆ ಸೂಪ್ರಮ್ ಶೋ ಮೂವಿ ಚೆನ್ನಾಗೈತೆ. ಇದು ಚೆನ್ನಾಗೈತೆ, ಅದು ಚೆನ್ನಾಗೈತೆ. ಈ ವರ್ಷದಲ್ಲಿ 2 ಮೂವಿ ಇಷ್ಟ ಆಗಿರೋದು, ಸೂಪ್ರಮ್ ಶೋ. ಅದು ಬಿಟ್ಟರೆ ಕೊತ್ತಲವಾಡಿ, ಅದು ಬಿಟ್ಟರೆ ಇನ್ಯಾವ ಮೂವಿನೂ ಇಷ್ಟ ಆಗಿಲ್ಲ. ಓಪನ್ ಅಪ್ ಆಗಿ ಹೇಳ್ಬಿಡ್ತೀನಿ. ಧನ್ಯವಾದ.